ಅಬ್ಬಾ, ಈ ಊರಿಗೆ ಬರುವಷ್ಟರಲ್ಲಿ ತುಂಬಾ ಸುಸ್ತಾಗಿ ಹೋಯಿತು. ಈ ಊರು ನೋಡಿದ್ರೆ ಹಳ್ಳಿ ಅಂತ ಕಾಣಿಸ್ತೆ, ಎಲ್ಲಿ ನೋಡಿದ್ರೆ ಹಳ್ಳಿ ಜನ ಇದ್ದಾರೆ. ಆದರೆ ನನ್ನ ಒಬ್ಬ ಪೊಲೀಸ್ ಅಧಿಕಾರಿ ಈ ಹಳ್ಳಿಯಲ್ಲಿ ನನ್ನ ಹೇಗೆ ಜೀವನ ಮಾಡ್ತಾ ಇದ್ದನೋ ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಾನು ಕೂಡ ಬೆಂಗಳೂರಿಂದ ಓದಿ ಮುಗಿಸ್ಕೊಂಡು ಬಂದಿದ್ದೇನೆ. ನನ್ನ ಈ ಹಳ್ಳಿ ಜನರಿಗೆ ಕೊಟ್ಟು ನನ್ನ ಮದುವೆ ಮಾಡ್ತಾನಾ? ಇಲ್ಲ, ನಾನು ಈ ಹಳ್ಳಿ ಜನರನ್ನು ಇಷ್ಟಪಡೋದಿಲ್ಲ. ನನಗೆ ಈ ದುಡುವ ರೈತರಂದ್ರೆ ಪಂಚ ಪ್ರಾಣ. ಈ ದುಡುವ ರೈತರ ಮೇಲೆ ನನಗೆ ತುಂಬ ಕನಿಕರ. ಇಲ್ಲ, ನಮ್ಮಣ್ಣನು ನಾನು ಈ ಹಳ್ಳಿ ಜನರಿಗೆ ಮದುವೆ ಮಾಡಿಕೊಟ್ಟರೆ ಅಯ್ಯೋ ದೇವ್ರಿ, ಹೇಗಪ್ಪ ನನ್ನ ಜೀವನ? ಕಣ್ಣಿಗೆ ಕಾಣೋ ಹೋಗಲಿಲ್ಲ, ಏನೋ ಹೇಳುತ್ತಿದೆ ನಿನ್ನಯ ನೆರಳ ಮೇಲೆ ನೂರು ಚಾಡಿ ಹೇಳುತ್ತಿದೆ. ಸಿಂಗಾರ ಸಿರಿಯೇ ಅಂಗಾಲಿನಲ್ಲಿ ಬಂಗಾರವಾಗಿ ಬಾ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹಂಗನ ಸರಸು ಛಾಯೆ. ಅಂಗಾಲಿನಲ್ಲಿ ಬಂಗಾರವಾಗಿ ಬಾಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹಂಗನ ಸರಸು ಛಾಯೆ. ಮಂದಹಾಸ ಅಹನಲುಮೆಯ ಶ್ರಾವಣ ಮಾಸ, ಮಂದಾರವೇ ಕಂಗೊಳಿಸಬೇಡ ಕೇಳದೆ, ಮನದಾಳದ ರಸಮಂಜರಿ ರಂಗೇರಿ ನಿನ್ನ ಕಾದಿದೆ. ಸಂಜೆಯ ಕೆನ್ನೆಯ ಮೇಲೆ ಬಂದು ನಾಡಿದೆ ನಾಚಿಕೆ ಮುಳ್ಳು, ಮನದ ಮಗು ಹಠ ಮಾಡಿದೆ ಮಾಡುವ ಕಂಗಟವ. ಮಂದಹಾಸ ಅಹನಲುಮೆಯ ಬಣವಾಸ, ಅಯ್ಯ ದೇವ್ರಿ, ಈ ಹಳ್ಳಿಯ ಜನರನ್ನು ನೆನೆಸಿಕೊಂಡರೆ ನಾನು ಮನಸ್ಸಿನಲ್ಲಿ ನೆನೆಸಿದ್ದು ನನ್ನ ಕಣ್ಣೆದುರಿಗೆ ಪ್ರತ್ಯಕ್ಷ ಆಯಿತು. ದೇವ, ಬೇಡ ದೇವ, ಈ ಹಳ್ಳಿಯ ಜನರಂದ್ರೆ ನನಗೆ ಇಷ್ಟ ಇಲ್ಲ. ಅಂತರದಲ್ಲಿ ಈ ಹಳ್ಳಿಯ ಜನರಲ್ಲಿ ನನ್ನನ್ನು ಮದುವೆ ಮಾಡಿಕೊಟ್ಟರೆ ನಾನು ಒಪ್ಪೋದಿಲ್ಲ. ಈ ರೈತರು, ಈ ಹಳ್ಳಿ ಜನರು ಅಂದರೆ ನನಗೆ ಇಷ್ಟನೇ ಬರೋದಿಲ್ಲ. ಹೌದು, ನನ್ನ ಏರ್ಪೋರ್ಟ್ಗೆ ಬರ್ತೀನಿ ಅಂತ ಹೇಳಿದವನು ಇಷ್ಟೊತ್ತಾದರೂ ನನ್ನನ್ನು ಇನ್ನೂ ಕಾಣ್ತಾನೇ ಇಲ್ಲಲ್ಲ. ಆ ಮರದ ಕೆಳಗೆ ಕುಳಿತುಕೊಂಡ್ರೆ ನನ್ನ ಯಾವಾಗ ಬರ್ತಾನೋ ಆವಾಗ ಹೋದ್ರಾಯ್ತು.
ಸರ್ಕಾರ, 1 ವರ್ಷ ಸರ್ಕಾರ ಕುಮಾರಸ್ವಾಮಿಯ ಸರ್ಕಾರ, 2 ವರ್ಷ ಸರ್ಕಾರ ಯಡಿಯೂರಪ್ಪನ ಸರ್ಕಾರ, 5 ವರ್ಷ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಸರ್ಕಾರ. ಬಡವರ ಪಾಲಿಗೆ ಸತ್ತು ಹೋದ ಸರ್ಕಾರ, ಕನಿಕರವಿಲ್ಲದ ಧನಿಕರ ಸರ್ಕಾರ, ಹೆಣ್ಣು ಹಣ್ಣು ಮಣ್ಣಿಗಾಗಿ ಬರೆದಾಡುವ ಸರ್ಕಾರ, 3 ಬೆಟ್ಟವರ ಸರ್ಕಾರ. ಪ್ರಜೆಗಳೇ, ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವ ಸರ್ಕಾರ ಪ್ರಜಾ ಸರ್ಕಾರ. ಇಂದು ಇದೇ ಪ್ರಜೆಗಳಿಂದ ಆರಿಸಿ ಹೋದ ಪ್ರಜಾಪ್ರತಿನಿಧಿಗಳೇ ನ್ಯಾಯಸ್ಥಾನವಾದ ವಿಧಾನಸೌಧದಲ್ಲಿ ಕುಳಿತು ಬಡವರ ಕಷ್ಟವನ್ನು ಆಲಿಸುವುದನ್ನು ಬಿಟ್ಟು ಬತ್ತಲೆ ಸಿನಿಮಾ ನೋಡಿ ಕತ್ತಲಲ್ಲಿ ಮತ್ತೊಬ್ಬರ ಹೆಂಡತಿ ಜೊತೆ ಸರ್ಸವಾಡುವ ಶಾಸಕರು, ತಲೆಗೊಂದು ಮಂತ್ರಿ ಸ್ಥಾನ, ಇಂಥವರನ್ನು ಕಾಪಾಡಲಿಕ್ಕೆ ನ್ಯಾಯ ಎಂಬ ಕವಚ. ಇನ್ನು ಸರ್ಕಾರದ ಕೆಲಸ ದೇವರ ಕೆಲಸ ಎಂಬ ಕಾರ್ಯಾಂಗದಲ್ಲಿ ಕಪಟ ಅಧಿಕಾರಿಗಳು ಲಂಚ ಎಂಬ ಮಂಚವನ್ನು ಏರಿ 3 ಅಂತಸ್ತಿನ ಮಾಡಿಯಲ್ಲಿ ಬದುಕುತ್ತಿರುವ ಬಂದ ಬದ್ಮಾಸರಿಗೆ ಮಿಂಡು ಹುಲಿ ಆಗಿ ಇಂಥ ನ್ಯಾಯ ದೇವತೆ ಕರ್ಮವನ್ನು ನೋಡಲಾರದೆ ಕಣ್ಣು ಮುಚ್ಚಿ ಕುಳಿತಿರುವರು ಕೋರ್ಟಿನಲ್ಲಿ. ಬಡವರಿಗೆ ಎಲ್ಲಿದೆ ನ್ಯಾಯ? ನೇಗಲ ಯೋಗಿಯು ನೇಣಿಗೆ ಹಾಕಿ ಅವರ ಸಮಾಧಿಯ ಮೇಲೆ ರಾಜಕೀಯ ಮಾಡಿ ಬರುವ ಬಂಡ ರಾಜಕಾರಣಿಗಳು ಚಂಡ ಅಧಿಕಾರಿಗಳಿಗೆ ನೀತಿ ತತ್ವಾಂಶ ಬಿಟ್ಟಿದೆ. ಉತ್ತಮರಾಗುವವರು ಯಾರು ಇಲ್ಲ ಈ ಕಲಿಯುಗದಲ್ಲಿ. ಅಸತ್ಯ, ಅಧರ್ಮ, ಅನೀತಿಯ ಬೀಜವನ್ನು ಬಿತ್ತಿ ಆ ಮರದ ನೆರಳಲ್ಲಿ ಬದುಕುವ ಬಂಡ ಬದ್ಮಾಶರಿಗೆ ಮೆಂಡು ಹುಲಿ ಆಗಿ ಕ್ರಾಂತಿಯ ಶೇಡಂಬ ರೋಷಾಗ್ನಿಯ ಜ್ವಾಲೆ ಆಗಿ ಈ ಭಾರತದ ಬ್ರಹ್ಮಾಂಡದಲ್ಲಿ ರುದ್ರಾವತಾರ ತಾಳಿ ಇಂಥ ಶ್ರೀಮಂತರನ್ನು ಎಂಎಲ್ಎಗಳನ್ನು ಎಂಪಿಗಳನ್ನು ಒಟ್ಟುಗೂಡಿಸಿ ಸುಟ್ಟು ಹಾಕಬೇಕಿದೆ ನನ್ನ ರೋಷಾಗ್ನಿಯಲ್ಲಿ. ಆದರೆ ಏನು ಮಾಡುವುದು? ಈ ಭಾರ್ಗವ ಒಲಿದರೆ ಶಿವನ ಸ್ವರೂಪ, ಮುನಿದರೆ ಉಗ್ರ ಮಾರ್ತಾಂಡ ರುದ್ರ ಭೈರವ. ಗರ್ವದಿಂದ ಎದಿ ಒಪ್ಪಿಸಿ ಒಬ್ಬ ಪೊಲೀಸ್ ಅಧಿಕಾರಿ ಎನ್ನದೆ ಹಾಗೆ ಮೈ ಮೇಲೆ ಬರುತ್ತಿದೆಯಲ್ಲ, ಯಾರಲ್ಲೇ ನೀನು? ಶ್ರೀಮಂತರಿ ಗರ್ಜಿಸುವ ಸಿಂಹ, ಬಡವರ ಪಾಲಿಗೆ ಕರ್ಣ, ದೀನದಲಿತರಿಗೆ ಸಮಾಜ ರಕ್ಷಕ, ಇನ್ನು ಬಡವರ ಒಡಲನ್ನು ಹರಿದು ತಿನ್ನುವ ಬಂಡ ರಾಜಕಾರಣಿಗಳಿಗೆ ಮೆಟ್ಟಿ ನಿಂತು ಮಟ್ಟ ಕಟ್ಟಲು ಮುತ್ತೈದೆ ಗರ್ವದಿಂದ ಜನಿಸಿ ಬಂದಿರೋನು ಈ ಕಲಿಯುಗದ ಭಾರ್ಗವ. ಕಲಿಯುಗದ ಭಾರ್ಗವ, ಬಡವರನ್ನು ರಕ್ಷಣೆ ಮಾಡಲು ಈ ಸಮಾಜವಿದೆ, ಸಮಾಜವನ್ನು ರಕ್ಷಣೆ ಮಾಡಲು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ರಕ್ಷಣೆ ಮಾಡಲು ನ್ಯಾಯಾಂಗವಿದೆ. ಅಂದಾಗ ನೀನ್ ಯಾವನ್ಲೇ ಬಾಯಿ ಬಡ್ಕ ಭಾರ್ಗವ? ಪೊಲೀಸ್, ನ್ಯಾಯಾಂಗ, ಸಮಾಜ ಏನಂದೆ? ಬಡ ರೈತರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಶ್ರೀಮಂತರೆಂಬ ಮೇಲ್ವರ್ಗದ ಜನ ಅಟ್ಟಹಾಸದಿದ್ದಾಗ ಮೆರೆಯುವ ಬಂಡ ಸಮಾಜ ಇದು. ಇನ್ನು ಪುಡಿ ರಾಜಕಾರಣಿಗಳು ಪುಡಿಗಾಸಿಗೆ ಬಾಯಿ ಚಾಚಿ ಲಂಗು ಲಗಾಮಿಲ್ಲದೆ ಬಡವರ ಮೇಲೆ ಕೇಸು ಹಾಕಿ ಶ್ರೀಮಂತರ ಎಂಎಲ್ಎಗಳ ಮನೆ ಕಾಯುವ ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಲ್ಲ ಈ ನಿನ್ನ ಡಿಪಾರ್ಟ್ಮೆಂಟಿನಲ್ಲಿ. ಅಂದಾಗೆ ದೇವರಿಲ್ಲದ ಗುಡಿಯಲ್ಲಿ ಪೂಜಿಸಿದರು ಫಲವೇನು? ಭಾರ್ಗವ್, ನೀನು ಮಾತಿಗೊಮ್ಮೆ ಭ್ರಷ್ಟರು ಭ್ರಷ್ಟರು ಎಂದು ಮಾತನಾಡುವ ನಿನ್ನಂತ ದರಪದ ಕುನ್ನಿಗಳಿಗೆ ಎಡಮುರುಗಿ ಕಟ್ಟಿ ದಡ ಸೇರಿಸಿ ನ್ಯಾಯ ನೀತಿ ಧರ್ಮವನ್ನು ಕಾಪಾಡುವ ನನ್ನಂತ ಪೊಲೀಸ್ ಅಧಿಕಾರಿಗಳು ಇನ್ನು ಈ ಕಂಡಾರಂಬಿಯ ಮಡಿಲಲ್ಲಿ ಹುಟ್ಟಿ ಬಂದು ಖಾಕಿ ಎಂಬ ಕರ್ತವ್ಯವನ್ನು ತಟ್ಟು ಬರುತ್ತಾರೆ ಎಂಬುದು ಮಾತ್ರ ಮರಿಬೇಡ. ಅಧಿಕಾರಿಗಳು
ಬಡವರ ಪಾಲಿಗೆ ಸೇವಕರಾಗಬೇಕಿದ್ದ ಅಧಿಕಾರಿಗಳು ಬಡವರಿಂದ ಬಾಚಿದ ಹಣದಲ್ಲಿ ಐಷಾರಾಮ ಜೀವನ ನಡೆಸುತ್ತಿರುವಾಗ ಲೋಕಾಯುಕ್ತ ಎಂಬ ಹದ್ದು ಕಣ್ಣಿಗೆ ಬಿದ್ದ ಮಿಂಕಗಳಿಂದ ವಶಪಡಿಸಿಕೊಂಡು ಕೆಜಿಗಟ್ಟಲೆ ಬಂಗಾರ ಕೋಟಿಗಟ್ಟಲೆ ಹಣ ಸಿಕ್ಕಿರುವುದು ನಿಮ್ಮಂತ ಶ್ರೀಮಂತರ ಮನೆಯಲ್ಲಿ ಮಾತ್ರ, ಈ ಜಗತ್ತಿಗೆ ಅನ್ನ ಹಾಕುವ ರೈತರ ಮನೆಯಲ್ಲೆಲ್ಲ. ಮಿಸ್ಟರ್ ಇನ್ಸ್ಪೆಕ್ಟರ್, ಏ ಭಾರ್ಗವ್, ನಾನು ಒಬ್ಬ ಸರ್ಕಾರದ ಸೇವಕ. ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕುವ ಭ್ರಷ್ಟ ಅಧಿಕಾರಿ ನಾನಲ್ಲ. ನೋಡು, ನೀನೊಂದು ಕಾಡಿನಲ್ಲಿ ಮದ ಏರಿದ ಆನೆ ಇದ್ದಂತೆ. ನನಗೆ ಸರಿಸಾಟಿ ಯಾವ ಪ್ರಾಣಿವಿಲ್ಲ ಎಂದು ಗರ್ವದಿಂದ ಮೆರೆತಿದೆಯಲ್ಲ. ನಿನ್ನಂತ ಗರ್ವದ ಗಜೇಂದ್ರಗಳಿಗೆ ಒಂದು ಸಣ್ಣ ಇರುವೆ ಸಹ ಸಕ್ಕು ಮುರಿದಿದೆ ಅನ್ನೋದು ಮಾತ್ರ ಮರಿಬೇಡ. ಅಂದಾಗ ನೀನೇವ ಲೆಕ್ಕ ನನ್ನ ಕಾನೂನಿಗೆ ಚುಕ್ತ ಮಾಡಿ ನೋಡು. ಲೆಕ್ಕ ಚುಕ್ತ ಮಾಡಲು ಸೊತ್ತಿನಿಂದ ಬಂದರೆ ನನ್ನ ಜೀವ ಹೋದರೂ ಚಿಂತಿಸಿದೆ. ವೈರಿಗಳ ಸಕ್ಕ ನಡೆಸುವ ಸಿಡಿಗೊಂಡೆಯವನು. ಇಂಥದ್ರಲ್ಲಿ ನೀನ್ಯಾವು? ಈ ಕಲಿಯುಗದಲ್ಲಿ ನಿಮ್ಮಂತ ಶ್ರೀಮಂತರನ್ನು ಮಟ್ಟ ಹಾಕಿ ಎಂಬುದನ್ನು ಮಾತ್ರ ಮರಿಬೇಡ. ಲೇ ಭಾರ್ಗವ್, ನೀನು ಹೀಗೆ ಶೌರ್ಯತನದಿಂದ ಧೈರ್ಯ ಮಾಡಿ ನನ್ನನ್ನು ಎದುರು ಹಾಕಿಕೊಂಡ್ರೆ ನಿನ್ನ ಗರ್ವವನ್ನು ಮಣ್ಣು ಮುಗಿಸಿ ನನ್ನ ಕಾನೂನ ಅಂಕೋಶದಿಂದ ನಿನ್ನನ್ನು ಪಳಗಿಸಿ ದರ್ಪ ಎಂಬ ಕ್ರಾಂತಿಗೆ ಕತ್ತಲ ಕೊನೆಗೆ ಹೊತ್ತು ಒಯ್ಯಲು ಸದಾ ಸಿದ್ಧನಾಗಿ ನಿಂತಿದ್ದಾನೆ ಈ ಇನ್ಸ್ಪೆಕ್ಟರ್ ಜಗದೀಶ್. ಕತ್ತಲ ಕೋಣೆ. ಮಿಸ್ಟರ್ ಜಗದೀಶ್, ಹಿಂದೆ ಬ್ರಿಟಿಷರ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಭಯಪಟ್ಟಿದ್ರೆ ಇಂದು ನಮಗೆ ಈ ಸ್ವಾತಂತ್ರ್ಯನೇ ಸಿಗ್ತಾ ಇರಲಿಲ್ಲ. ಸ್ವಾತಂತ್ರ್ಯ ಸಿಕ್ಕು 78 ವರ್ಷಗಳು ಕಳೆದರೂ ಬಡವರ ದೀನ ದಲಿತರ ಸ್ವಾತಂತ್ರ್ಯವನ್ನು ಕಸಿದುಕೊಂಡು ಬದುಕುವ ಬಂಡ ಬದ್ಮಾಶ್ರಿಯ ಮಿಂಡು ಹುಲಿ ಆಗಿ ನಿನ್ನ ಕತ್ತಲ ಕೋಣೆಯ ಭಯ ನನಗೆ. ಮಿಸ್ಟರ್ ಜಗದೀಶ್, ಕತ್ತಲ ಕೋಣೆಗೆ ಹೊತ್ತೊಯ್ತೀನೆಂಬುದನ್ನು ನಿನ್ನ ಹುಚ್ಚು ಭ್ರಮೆ ಅಷ್ಟೇ. ಭ್ರಮೆ ಅಲ್ಲ ಭಾರ್ಗವ್, ಕಾನೂನು ಎಂಬುದು ಬೆಂಕಿಯ ಕಿಡಿಯದಂತೆ. ಒಂದು ಸಲ ತ್ಯಾಗಿದ್ರೆ ಸಾಕು, ಸಾಯುವವರೆಗೆ ಹೋಗುವುದಿಲ್ಲ ಸುಟ್ಟ ಗಾಯದ ನೋವು. ಆಗ ಈ ನಿನ್ನ ರೋಷ ವೇಷದ ಮಾತುಗಳನ್ನು ಮೌನವಾಗಿ ಬಂದು ಮಲಗಿಸಿ ಬಿಡುವೆ. ಎಚ್ಚರ ಎಚ್ಚರ ಎತ್ತರ ಕೊಟ್ಟಾಕ್ಷಣ ಹುಲಿಯು ಮಾಂಸವನ್ನು ತಿನ್ನೋದು ಬದಲು ಹುಲ್ಲು ತಿನ್ನುವುದೇ? ಮಿಸ್ಟರ್ ಜಗದೀಶ್, ಅದು ಎಂದಿಗೂ ಸಾಧ್ಯವಿಲ್ಲ. ಹುಲಿಯು ಬೆನ್ನೆತ್ತಿ ಬೇಟೆಯಾಡಿ ಬಿಸಿ ರಕ್ತವನ್ನು ಕುಡಿದು ಹಸಿ ಮಾಂಸವನ್ನು ಹರಿದು ತಿನ್ನುವುದೇ ಈ ಗಂಡು ಹುಲಿಯ ಗಾಂಭೀರ್ಯದ ಗಮ್ಮತ್ತು. ಅಂದಾಗ ಷಂಡನಂತೆ ಶರಣಾಗೋ ಹೇಡಿಯಲ್ಲ ಈ ಭಾರ್ಗವ್. ಹಾಗಂದ ಮಾತ್ರಕ್ಕೆ ಮದ ಏರಿದ ಗಜೇಂದ್ರನಂತೆ ಲಂಗು ಲಗಾಮಿಲ್ಲದೆ ಮೌನವಾಗಿ ಬಂದು ನನ್ನ ಕಾನೂನು ಬಾಣದಿಂದ ಪಳಗಿಸಿ ನಾ ಹೇಳಿದಂತೆ ನೀನು ಕೇಳು ಹಾಗೆ ಮಾಡದೆ ಹೋದರೆ ಇವನು ಇನ್ಸ್ಪೆಕ್ಟರ್ ಜಗದೀಶನೇ ಅಲ್ಲ. ಇನ್ಸ್ಪೆಕ್ಟರ್, ಹಾಗಾದ್ರೆ ಈ ಭಾರ್ಗವನ ಶಾಡಿನ ಸಂಚು ಬಿಚ್ಚಿ ಹೇಳುವೆ ಕೇಳು. ಅಬಲೆಯ ಮೇಲೆ ಅತ್ಯಾಚಾರ ಮಾಡುವ ಚಂಡರ್ಗೆ ನಿಂಡ ಹುಲಿಯವನು. ಇನ್ನು ಭ್ರಷ್ಟ ಅಧಿಕಾರಿಗಳು ಶಿವ ಸ್ವಪ್ನ ಅರ್ಚೆ ಹಾಕಿ ತಾಸಿಗೊಂದು ಬಣ್ಣ ಬದಲಾಯಿಸುವ ಪುಡಿ ರಾಜಕಾರಿಗಳನ್ನು ಎಡೆ ಮುರುಗಿ ಕಟ್ಟಿ ಆಕಾಶದ ಎತ್ತರಕ್ಕೆ ಹೊತ್ತೊಯ್ದು ಹರಿದು ತಿನ್ನುವ ಗಂಡೆದೆ ಗಂಡು ಗರಡನವನು. ಅಂತಾದ್ರಲ್ಲಿ ನಿನ್ನ ಕಾನೂನ ಇದನ್ನು ತಡೆಯಲು ಸಾಧ್ಯವಿಲ್ಲ. ಸಿಡಿದವನು ಈ ಭಾರ್ಗವ್. ನಿನ್ನ ಡಿಪಾರ್ಟ್ಮೆಂಟ್ಗೆ ನಿನ್ಗೆ ತಾಕತ್ತಿದ್ರೆ ಒಂದು ತಡೆ ನೋಡೋಣ. ಬರ್ತೀನಿ. ಗುಡ್ ಬೈ. ಹೋಗಲೇ ಹೋಗು. ನಿನ್ನ ಜನ್ಮದ ಜಾತಕವನ್ನು ಜಾಲಾಡಿ ನೀ ಇಡುವ ಹೆಜ್ಜೆ ಗುರುತನ್ನು ಪತ್ತೆ ಹಚ್ಚಿ ನೀ ಮಾಡುವ ಕರ್ಮದ ಕೆಲಸಕ್ಕೆ ಧರ್ಮದ ಬೇಟೆಗಾರನಾಗಿ ಬಂದು ನಾ ಹೇಳುವಂತೆ ನೀನು ಕೇಳುವ ಹಾಗೆ ಮಾಡದೆ ಹೋದರೆ ಇವನು ಇನ್ಸ್ಪೆಕ್ಟರ್ ಜಗದೀಶನೇ ಅಲ್ಲ. ಅಣ್ಣ, ದಾರಿಯಲ್ಲಿ ಒಬ್ಬನೇ ನಿಂತು ಏನು ವಿಚಾರ ಮಾಡ್ತಾ ಇದೆಯಲ್ಲ, ಯಾಕಣ್ಣ? ಏನಿಲ್ಲಮ್ಮ, ದಾರಿಯಲ್ಲಿ ಬರುವಾಗ ಹುಚ್ಚು ನಾಯಿ ಒಂದು ಕಂಡವರಿಗೆ ಬಗಳುತ್ತಿತ್ತಮ್ಮ. ಅದನ್ನು ಹೊಡೆದು ಓಡಿಸಿ ಬರುತ್ತದೆ, ಸ್ವಲ್ಪ ತಡವಾಯಿತು. ಅಣ್ಣ, ನಾಯಿ ಅಂದರೆ ಕಂಡವರ ನೋಡಿ ಬಗಳೋದು ಅದರ ಹುಟ್ಟುಗುಣ. ಅದರ ಬಗ್ಗೆ ನೀವೇಕೆ ವಿಚಾರ ಮಾಡ್ತಾ ಇದೆಯಣ್ಣ?
ಚಿಂತಿಸಬೇಕಮ್ಮ. ಯಾಕೆಂದ್ರೆ ಅಂಥ ಹುಚ್ಚು ನಾಯಿಗಳಿಂದ ಈ ಊರಿನಲ್ಲಿ ಇರುವ ಹೆಣ್ಣು ಮಕ್ಕಳಿಗೆ ಹಾಗೂ ಎಲ್ಲರಿಗೆ ತೊಂದರೆಯಾಗಬಾರ್ದಲ್ಲ, ಅದಕ್ಕೆ. ಏನಣ್ಣ ಅಣ್ಣ, ಹೋಗ್ಲಿ ಬಿಡಣ್ಣ. ನೀನು ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ಯೋ ಇಲ್ಲ ಈ ಪೋಲಿ ಕೆಲಸಕ್ಕೆ ಬಂದಿದ್ಯೋ ಅಣ್ಣ? ನೀನು ಸಾರಿ ಕಣಮ್ಮ, ನಮ್ಮ ಕೆಲಸ ಅಂದ ಮೇಲೆ ಹಾಗೆ ಅಲ್ಲವೇ? ಅದರಲ್ಲಿ ಈ ನನ್ನ ಮುದ್ದಾದ ತಂಗಿಯನ್ನು ಮರೀಲಿಕ್ಕೆ ಸಾಧ್ಯವೇನಮ್ಮ? ಅದಕ್ಕೆ ತಾನು ನಿನ್ನನ್ನು ಕರೀಲಿಕ್ಕೆ ನಾನು ಚಿಕ್ಕೋಡಿ ಬಸ್ ಸ್ಟ್ಯಾಂಡ್ವರೆಗೆ ಬಂದಿದ್ದು. ಹೌದಣ್ಣ, ಹೌದ ನನ್ನ ಪ್ರೀತಿ ಅಣ್ಣ. ನೀನು ಹೇಗೆ ಅನ್ಕೊಂತೀವ ಅಂತ ನಾ ಸುಮ್ಮನೆ ತಮಾಷೆ ಮಾಡಿದೆ ಅಣ್ಣ. ಅಣ್ಣ ಬಾ ಅಣ್ಣ, ಮನೆಗೆ ಹೋಗೋಣ. ನರಸಿಂಹ! ಈ ನರಸಿಂಹ ಪಾಟೀಲ್ ತೊಡೆ ತಟ್ಟಿ ಅಡಿಯಿಟ್ಟರೆ ಬೆಳೆಯುವುದು ಭೂಮಿ, ಬೆಳಗುವುದು ಬಾನು. ಈ ಬಾಡಿನಲ್ಲಿರೋ ಸೂರ್ಯ ಉದಯದರೆ ಜಗತ್ತಿಗೆ ಬೆಳಕು. ಬಟ್ ಈ ನರಸಿಂಹ ಪಾಟೀಲ್ ಕಾಲಿಟ್ಟರೆ ಅಂಟುವುದು ಧರ್ಮವಂತರಿಗೆ ಕಳಂಕ. ಇದುವೇ ಈ ನರಸಿಂಹನ ಅಂಕಿತ. ಈ ಊರಲ್ಲಿನ ಜನಗಳು ನನಗೆ ಯಾರಾದರೂ ಎದುರಾದ್ರೆ ಅವರ ಗಂಡನರನ್ನು ಕಿತ್ತು ಹಾಕಿ ಚಂದನಕ್ಕೆ ಮಾಡಿ ಸರ್ಕಾರದಲ್ಲಿ ಸರ್ದಾರನಾಗಿ ಮೆರೆಯುವುದೇ ಇವನ ಹುಟ್ಟ ಕೆಟ್ಟುಗುಣ. ಇನ್ನು ಗ್ರಾಮ ಪಂಚಾಯತಿಯಿಂದ ಹಿಡಿದು MLA ವರೆಗೆ ಸೋಲನ್ನು ಮೆಟ್ಟಿ ನಿಂತ ದಿಟ್ಟ ನರಸಿಂಹನಿವನು. ಈ ಚದುರಂಗದಾಟದಲ್ಲಿ ಚಕ್ರವರ್ತಿಯಾಗಿ ಮೆರೆದರೆ ಇನ್ನು ಬಿಸಿನೆಸ್ ನಲ್ಲಿ ಪಾಟೀಲ್ ಗ್ರೂಪ್ ಕಂಪನಿಯ ಒಡೆಯ. ಈ ಊರಲ್ಲಿನ ಜನಗಳನ್ನು ತಾಳಕ್ಕೆ ತಕ್ಕಂತೆ ಕುಣಿಸುವ ಚಾಣಾಕ್ಷ ಈ MLA ನರಸಿಂಹ ಪಾಟೀಲ್. ಸಾವುಕಾರ ಆ ಶಿವಲಿಂಗನ ನ್ಯಾಯ ಕೇಳಾಕ 4 ಜನ ರೈತರು ಕರ್ಕೊಂಡ ನಮ್ಮ ಮನೆಗೆ ಬರ್ಲಿಕ್ಕತ್ತಾನ್ರಿ. ಅದನ್ನು ನೋಡಿ ನನ್ನ ಜೀವ ಹಾರಿ ಹೋದಂಗತ್ರಿ ಅಪ್ಪ. ನ್ಯಾಯ ನ್ಯಾಯ ನೀತಿ ಧರ್ಮ ಈ ಶ್ರೀಮಂತರ ಮನೆಯಲ್ಲಿ ಅಡಿಗೆ ಕುಳಿತಿರುವಾಗ ಅವನಿಗೆ ಅಲ್ಲಿಂದ ಬರಬೇಕು ನ್ಯಾಯ ಕೇಳುವ ಶಕ್ತಿ. ಸಾವುಕಾರ ಇಷ್ಟೇ ಸಣ್ಣದೈತಿ ಅಂತ ಸುಮ್ಮನೆ ಕುಳ್ತಾರ ಅದರ ಕಾಟ ಭಾಳ ಜಾಸ್ತಿ ಆಗತ್ರಿ. ನೀವು ತಿಳ್ಕೊಂಡಂಗಲ್ರಿ, ಕುಡಿ ಕಿತ್ತೇನೆ ಅಂದ್ಕೊಂಡು ಮಾತ್ರಕ್ಕ ಅಡಿ ಸವಿದೇನ್ರಿ, ಅಷ್ಟೊಂದು ಸುಲಭ ಅಂತ ತಿಳ್ಕೊಬೇಡ್ರಿ. ಆ ಶಿವಲಿಂಗನ ಏ ತಾಟಿ ಅವನಿಗೆ ಅಲ್ಲಿಂದ ಬರಬೇಕು ಶಕ್ತಿ. ಇವನು ನ್ಯಾಯ ನೀತಿ ಧರ್ಮ ಎಂದು ಅವನಿಗಿಲ್ಲ ಶಕ್ತಿ, ಅದೆಂದಿಗೂ ಸಾಧ್ಯವಿಲ್ಲ.
ಸಾವುಕಾರ ಹೊತ್ತೋನು ಹೊಲ್ದಾನ ಬಿತ್ತನೆ ಕೆಡಿಸ್ರ ಅನ್ನೋ ಹಂಗ ಬಿತ್ತೋ ಬೀಜ ಕಳಪೆ ಆದ ಕಾರಣ ರೈತರ ಪರವಾಗಿ ಶಿವಲಿಂಗನ ಏನು ಮಾಡಕತ್ತ ಗೊತ್ತೇನ್ರಿ ಈಗ ನಮ್ಮ ಮನೆಗೆ ಬರ್ಲಿಕತ್ತೇನ್ರಿ ಅವ ಅಷ್ಟಲ್ರಿ ನಿಮ್ಮ ಮುಖಕ್ಕೆ ಮಸಿ ಬಳಿ ಕೆಲಸ ಮಾಡಕ್ಕೆ ನಿಮ್ಮ ಮನೆಗೆ ಬರಕತ್ತೇನ್ರಿ ನಿಮ್ಮ ಮನೆಗೆ ಮುಖಕ್ಕೆ ಬರಗಾಗದ ಕರ್ತರನ್ನು ಕತ್ತಿಸಿ ಅವನು ಹೇಗೆ ಸಮಾಜ ಮಾಡ್ತೀನಿ ನೋಡ್ತಾ ಇರು. ಸಾವುಕಾರ ನೀವು ತಿಳ್ಕೊಂಡಂಗಲ್ರಿ ಆ ಶಿವಲಿಂಗ ಭಾಳ ನಿಷ್ಠಾವಂತ ಅಂದ್ರೆ ಭಾಳ ನಿಷ್ಠಾವಂತ ಸತ್ಯಕ್ಕೆ ತಲೆ ಬಾಗ್ತಾನ ಹೊರತು ಸುಳ್ಳಿಗಲ್ಲ ಅಂತ ಊರಿಗೂರ ಮಾತಾಡ್ತೈತಿ ಊರಿಗೂರ ಮಾತಾಡ್ತೈತಿ. ಅದು ಅಲ್ಲದೆ ಅವ್ರು ತಮ್ಮ ನಂದೀಶ್ ಅದನಲ್ಲ ಅವನು ಉಗಳ ಹಾಕಿದ್ರೆ ಉಗಳ ದಾಟಂಗಿಲ್ರಿ ಅಂತ ಸತ್ಯವಂತ ರೈತರ ಕುಟುಂಬ ಇದು ಸತ್ಯವಂತ ಸತ್ಯವನ್ನು ಕಾಡಿಸಿ ಪೀಡಿಸಿ ಕೊನೆಗೆ ರನ್ನ ತಾಜ್ಯವನ್ನೇ ತೇಜಸ್ಸಿಸಿ ಹೆಂಡತೆಯನ್ನು ಹೊಟ್ಟೆ ಇಟ್ಟು ಸುಡುಗಾಡು ಕಾಯುವ ಕಾವಲುಗಾರನಾದ. ಕೊನೆಗೆ ತನ್ನ ಮಗನ ಶವವನ್ನು ಮಶಾನಕ್ಕೆ ತಂದಾಗ ತಡೆಯಲ್ಲಿ ನಿಲ್ಲಿಸಲಿಕ್ಕೆ ಹಚ್ಚಲಿಲ್ಲವೇ ವಿಶ್ವಾಮಿತ್ರ. ಈ ಕಲಿಗಾಲದಲ್ಲಿ ಆ ಶಿವಲಿಂಗನ ಸಂಸಾರವನ್ನು ಸತ್ತು ನಾಶ ಮಾಡುವೆ. ಸಾವುಕಾರ ಅವಸರದಾಗ ಕೊಯ್ಕೊಂಡು ಮೂಗ ಆಮೇಲೆ ನಮ್ಗ ತಾನೇ ನೋವು ಸಮಾಧಾನದಿಂದ ಕೆಲಸ ಸಾಧಿಸ್ಬೇಕ್ರಿ ಸಮಾಧಾನದಿಂದ. ಅಂದ್ರೆ ಏನು ಹೇಳುತ್ತೀರ ನೀನು? ಸಾವುಕಾರ 3 ವರ್ಷದಿಂದ ಮಳೆ ಇಲ್ಲದ ಬೆಳೆ ಇಲ್ಲದ ರೈತರು ಕಂಗಾಲಾಗ್ಯಾರ. ಇನ್ನು ನಾವು ಕೊಟ್ಟಿರೋ ಬೀಜ ಮೊಳಕೆ ಹೊಡೆದ ಒಣಗಿ ಹೋಗ್ಯಾವ. ಇನ್ನು ಅವ್ರ ಮುಂದೆ ಈಗೇನಾದ್ರು ಎದುರಾಡಿದ್ರೆ ನಿಮ್ಮ MLA ಸೀಟ್ ಉರುಳಿ ಬಿದ್ದು ನಿಮ್ಮ ಸರ್ಕಾರ ಸುಡೋಕ್ಕಿಂತ ಮುಂಚೆ ಸೈಲೆಂಟಾಗಿ ಸುಮ್ಮನೆ ಇರೋದ ಒಳ್ಳೇದ್ರಿ. ಅಂದ್ರೆ ನಿನ್ನ ಮಾತಿನ ಅರ್ಥ ಆ ಶಿವಲಿಂಗನ ಎದುರು ತಲೆ ಬಗ್ಗಿಸುವಂತೀಯ? ನೆವರ್! ಅದೆಂದಿಗೂ ಸಾಧ್ಯವಿಲ್ಲ. ಸೌಕರ್ಯ ಎಷ್ಟೇ ದೊಡ್ಡದಿಲ್ರಿ ಎಷ್ಟೇ ದೊಡ್ಡದಿರ್ಲಿ ಅದ್ರ ಸಾಕು ಒಂದು ಅಂಕುಶ ಅಂತ ಇದ್ದೇ ಇರುತ್ತೆ. ಆಗ ನೋಡ್ರಿ ಈಗ ಬಂದ ಜನರ ಮುಂದೆ ಚೀತು ಅನ್ಸ್ಕೊಳ್ಳೋ ಬದಲ ಜನರೇ ಹೇಳ್ಬೇಕ್ರಿ ಇವನೆಂತ ದೀನ ದವೇಳೆ ಮೇಲೆ ಅಂತ ಅವರ ಮುಂದೆ ಮೊಸಳೆ ಕಣ್ಣೀರು ಹಾಕಿ ಹಾನಿಯಾದ ಬೆಳೆಗೆ ದುಡ್ಡು ಕೊಟ್ರಾಯ್ತು. ಆಮೇಲೆ ನರಿಯಂತ ಸುಳಿಯುವ ಶಿವಲಿಂಗನ ಸಂಸಾರ ಹಾಳಾಗಬೇಡ. ಇದೇ ನಿಜವಾದ ಖಳನಾಯಕನ ಕಾರಸ್ಥ ಸಾವುಕಾರ. ಆಯ್ತು ತಲಾಟಿ, ನೀನು ಹೇಳಿದಾಗಲಿ ನಿನ್ನ ಮಾತು ಕೇಳಿದರೆ ಇಷ್ಟು ವರ್ಷ ನಾನು ಬಾಳಲು ಸಾಧ್ಯ. ಆಯ್ತು, ನೀನು ಹೇಳಿದಾಗಲಿ. ಸಾವುಕಾರ ಆ ನನ್ನ ಮಗ ಶಿವಲಿಂಗ ರೈತರು ಕರ್ಕೊಂಡು ಬಂದಂಗ ಕಾಣ್ತೈತಿ. ನೀವು ಸುಮ್ಕ ಇರ್ರಿ, ಏನು ಗೊತ್ತಿಲ್ದಂಗ. ನಮಸ್ಕಾರ ನಮ್ಮ ತಾಲೂಕಿನ MLA ಸಾಹೇಬರಿಗೆ. ಓಹೋ ನಮಸ್ಕಾರ, ಬರಬೇಕು. ಬಂದ ಕಾರಣ ತಿಳಿಸಬೇಕೇ ಸಾಹೇಬರೇ? ಇಷ್ಟೊತ್ತಿಗೆ ಬಾಯಿ ಬಡ ತಲಾಟಿ ಎಲ್ಲ ಹೇಳಿರ್ಬೇಕು ಅಂದುಕೊಂಡಿದ್ದೆ. ಹೇಳಿಲ್ಲ ಅಂದ್ರೆ ನಮಗೆ ನಂಬಕ್ಕೆ ಆಗ್ತಾ ಇಲ್ಲ. ಲೇ ತಲಾಟಿ, ಬಡವರ ಹೊಟ್ಟೆ ಮೇಲೆ ಪೆಟ್ಟು ಕೊಟ್ಟ ನಿಮ್ಮ ಸಾಹೇಬರ ಕಂಪನಿ ಮಾಡಿದ್ದು ಹಲ್ಕಟ್ ಕೆಲಸ ಏನು ಅಂತ ಹೇಳು. ಸಾವುಕಾರ ಅದನ್ನೇ ಹೇಳಿದ್ನಲ್ರಿ, ನಮ್ಮ ಕಂಪ್ನಿ ಬೀಜ ಎಲ್ಲ ಕಳಪೆ ಆದ ಕಾರಣ ರೈತರ ಸಂಕಟದಾಗ ಸಿಕ್ಕಿದ್ದಾರೆ. ಆ ರೈತರ ಪರವಾಗಿ ಶಿವಲಿಂಗನ ಪರಿಹಾರ ಕೆಳಗೆ ಬಂದ. ಹೌದು ಸಾವುಕಾರ್ರೆ, ಸಾಲ ಸೂಲ ಮಾಡಿ ಹಾಕಿದ ಬೀಜ ಒಣಗಿ ಹೋಗ್ಯಾವ. ಮುಂದೆ ಜೀವನ ನಡೆಸುವುದು ಕಷ್ಟವಾಗಿ ಬಿಟ್ಟಿದೆ ನಮ್ಮಂತ ಬಡವರಿಗೆ. ಓಹೋ, ಪರಿಹಾರ ಕೇಳಲಿಕ್ಕೆ ಮನೆ ಬಾಗಿಲಿಗೆ ಬಂದಿದ್ದೀರಾ? ಏ ತಲಾಟಿ, ಹಾಗಾದ್ರೆ ಕೊಟ್ಟು ಕಳಿಸಿಬಿಡು. ಒಂದು 5-10 ಸಾವಿರ ರೂಪಾಯಿ ಹಣ. ಆಯ್ತ್ರಿ, ಈಗಲೇ ತಂದು ಕೊಡ್ತೀನಿ. ನಿಲ್ಲ ತಲಾಟಿ, ಕೊಟ್ಟ ಕಳಿಸು ಅನ್ನುವುದಕ್ಕೆ ನಾವೇನು ನಿಮ್ಮ ಸಾಹೇಬರ ಹತ್ತಿರ ಭಿಕ್ಷೆ ಬೇಡಕ್ ಬಂದಿದ್ದೇವೆ ಅಂತ ತಿಳ್ಕೊಂಡಿದ್ದೀರ? ನಿಮ್ಮ ಸಾಹೇಬರು ಅವರಿಗೆ ಹೇಳು, ಅವರು ಗಳಿಸಿರುವ ಹಣನ ಒಬ್ಬ ಸೂಳೆ ಗಳಿಸುತ್ತಾಳೆ ಅಂತ. ಅದಕ್ಕಿಂತ ಕೀಳಾದ್ರಿ ನೀನು ನಿಮ್ಮ ಸಾಹೇಬರು. ಕಷ್ಟಪಟ್ಟ ದುಡಿದ ಭೂಮಿಯಲ್ಲಿ ಬೆಳೆ ಬರಲಿಲ್ಲ ಅಂತ ನೊಂದು ಬೆಂದು ಹೋಗಿದ್ದಾನೆ ರೈತ. ಹಂತದರಲ್ಲಿ ಬಡವರ ಕಷ್ಟ ನಿಮಗೇನು ಗೊತ್ತು? ಕೊಬ್ಬಿದ ಹಂದಿ ಅಂತವರಿಗೆ. ಶಿವಲಿಂಗ, ಯಾರೋ ಎದುರುಗಡೆ ನಿಂತು ಮಾತನಾಡುತ್ತಿರೋ ಅನ್ನೋದು ಮನದಲ್ಲಿ ಎಚ್ಚರವಿರಲಿ. ಇವನು ಈ ತಾಲೂಕಿನ MLA. ಬಿ ಕೇರ್ಫುಲ್. ಏ MLA, ನೀನು ಈ ತಾಲೂಕಿಗೆ ಮಾತ್ರ MLA.
ಆದರೆ ಇವನು ಈ ಜಗತ್ತಿನಲ್ಲಿರುವ ನಿಮ್ಮಂತ ಎಮ್ಮೆಲ್ಲೆಗಳನ್ನು ಸಾಕಿ ಸಲಹುತ್ತಿರುವ ದನಿ, ಅರ್ಥಾತ್ ಅನ್ನ ಹಾಕುವ ಅನ್ನದಾತ ಅಂತಾರ. ಥು, ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ದುಡ್ಡು ಮಾಡುವ ದುರಾಸೆಯಿಂದ ರೈತರಿಗೆ ಕಳಪೆ ಬೀಜ ಕೊಟ್ಟು ಕೊಳ್ಳೆ ಹೊಡಿತಾ ಇರೋ ನಿಮ್ಮ ಕಂಪನಿ ಮಾಡಿದ್ದು ಸರಿ ಅಂತೀರಾ? ಸರಿ ಅಂತ ಯಾರು ಹೇಳಿದ್ರು ತಮ್ಮ? ನಮ್ಮ ಕಂಪನಿ ಮಾಡಿದ ತಪ್ಪೈತಿ, ಅದಕ್ಕೆ ನಮ್ಮ ಸಾಹೇಬ್ರ ಧನ ಸಹಾಯ ಮಾಡಕ್ಕೆ ಹೇಳಿದ್ರು, ಅದನ್ನ ನೀನು ತಪ್ಪು ತಿಳ್ಕೊಂಡು ಸಮಾಧಾನದಿಂದ ಬಗೆಹರಿಸ್ಕೊರೋ ಮಾರಯ್ಯ. ಏ ತಲಾಟಿ, ಸಮಾಧಾನದಿಂದ ಬಗೆಹರಿಸಬೇಕಾದ್ದು ನಿಮ್ಮ ಸಾಹುಕಾರ, ನಮ್ಮ ಶಿವಲಿಂಗನ ಅಲ್ಲ. ಶಿವಲಿಂಗ, ನಿನಗೆ 4-6 ಕೇಸ್. ಲೇ ತಲಾಟಿ, ಬಡ್ಡಿಗೆ ದುಡ್ಡು ತಂದು ಲಾವಣಿ ಕಟ್ಟಿ ಸಾಕಷ್ಟು ಗೊಬ್ಬರ ಹಾಕಿ ಹೆಂಡರ ಮಕ್ಕಳ ಜೊತೆ ಹಗಲು ರಾತ್ರಿ ಅನ್ನದೆ ದುಡಿಯುವ ರೈತನಿಗೆ ಕಳಪೆ ಬೀಜ ಕೊಟ್ಟು ಅವನ ಮನೆತನವನ್ನೇ ಸರ್ವನಾಶ ಮಾಡುವವರು ನಿಮ್ಮಂತವರನ್ನು ನಡು ಹಾದಿಯಲ್ಲಿ ಒಟ್ಟುಗೂಡಿಸಿ ಸುಟ್ಟು ಹಾಕಿದಾಗಲೇ ನ್ಯಾಯ ಸಿಗದ ರೈತರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಏ ಶಿವಲಿಂಗ, ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಜೈಲು ಕಂಬಿ ಅನಿಸುವಾಗಿ ಮಾಡುವೆ, ಎಚ್ಚರ. ಜೈಲು ಕಂಬಿ? ಲೇ ನರಸಿಂಹ, ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳು ನಮ್ಮಂತ ರೈತರನ್ನು ಮಟ್ಟ ಹಾಕಲು ಆಯ್ದುಕೊಂಡ ಹೇಳಿ ಕೆಲಸವೇನೆಂದರೆ ಜೈಲಿಗೆ ಹಾಕಿಸುವುದು. ಇದೇನು ಹೊಸದಲ್ಲ ನರಸಿಂಹ. ಎಷ್ಟೋ ಅಮಾಯಕ ರೈತರ ಮೇಲೆ ಸುಳ್ಳು ಕೇಸು ಹಾಕಿಸಿ ಬಲಿ ತೆಗೆದುಕೊಂಡಿದ್ದೀರಾ. ಇಷ್ಟೇ ಯಾಕೆ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಎಷ್ಟೋ ಅನ್ನದಾತರ ಪ್ರಾಣ ತೆಗೆದಿದ್ದೀರಾ. ಇಷ್ಟೆಲ್ಲ ಆದರೂ ನೇಗಿಲ ಯೋಗಿಯ ಒಂದೇ ಒಂದು ಕೂದಲ ಕಿತ್ತುಕೊಳ್ಳಕ್ಕಾಗಲಿಲ್ಲ ನಿಮಗೆ. ಈ ರೈತರು ಕರುಣೆಯಿಂದ ಬಂದರೆ ಭದ್ರ ಬುನಾದಿಯಾಗುವವರು, ಎದುರಾಗಿ ನಿಂತರೆ ಸಮಾಧಿ ಮಾಡುವವರು, ಎಚ್ಚರ. ಸಮಾಧಿ ಮಾಡಲು ನಿಮ್ಮಂತ ರೈತರ ಸಂಘಕ್ಕೆ ಇಲ್ಲ. ನಿಮ್ಮಂತ ರೈತರ ಸಂಘಕ್ಕೆ ಹಣದ ಆಮಿಷ ಒಡ್ಡಿ ಛಿದ್ರ ಮಾಡಿ ನಿಮ್ಮಂತ ರೈತರಿಂದಲೂ ಓಟ್ ಹಾಕಿಸಿಕೊಂಡು ಗೆದ್ದ ನಂತರ ನಿಮ್ಮಂತ ರೈತರಿಂದಲೇ ಜಯಂಕಾರ ಕೂಗಿಸಿಕೊಂಡು ನಮ್ಮಂತ ರೈತರಿಗೆ ಸಂಘಕ್ಕೆ ಇಲ್ಲ. ಇಲ್ಲಿ ಏನೇ ಇದ್ರು ದೊಡ್ಡಿದ್ದವನೇ ಮಾತ್ರ ದೊಡ್ಡಪ್ಪ. ಲೇ ನರಸಿಂಹ, ಅಡವಿಯಲ್ಲಿ ಗೇನು ಹೊಲವಿಲ್ಲದಿದ್ದರು ಹಸಿರು ಶಾಲು ಹಾಕಿ ಶೋಕಿ ಮಾಡುವ ರೈತರಿಗೆ ಹೇಳು ಈ ಮಾತನ್ನು. ಇನ್ನು ನಿಜವಾದ ರೈತನಿಗೆ ನೀನು ಕೊಡುವ ಹಣ ಅವನ ದನದ ಕೊಟ್ಟಿಗೆಯಲ್ಲಿ ಬಿದ್ದಿರುವ ಶಗನಿಗೆ ಸಮಾನ. ತಮ್ಮ ಶಿವಲಿಂಗಪ್ಪ, ನೋಡು, ಈಗ ನಮ್ಮ ಕಂಪನಿ ಮಾಡಿದ ತಪ್ಪೈತೆ ಅಂತ ಪ್ರತಿಯೊಬ್ಬ ರೈತಿಗೆ ಇಲ್ಲಿ ಎಷ್ಟು ಮಂದಿ ಕೊಡ್ತಾರಲ್ಲ, ನಾವು 25,000 ನಾಳೆನೂ ಕೊಡ್ತೀವಿ. ಯಾಕೆ ಬಾ ನಿಮ್ಮ ಜೊತೆ ಜಗಳ ಬಗೆಹರಿಸ್ಕೊಂಡು ಏನಂತೀರಿ? ನೋಡು ತಲಾಟಿ, ನಿಮ್ಮ ಸಾಹೇಬರಿಗೆ ತಿಳಿಸಿ ಹೇಳು, ಈ ರೈತ ಕರುಣೆಯಿಂದ ಬಂದರೆ ಕಾಮಧೇನು, ಧರಣಿಗೆ ನಿಂತರೆ ಧರ್ಮರಾಯ, ಇನ್ನು ಸಕ್ಕಿನಿಂದ ಎದೆ ಒಪ್ಪಿಸಿ ಬಂದರೆ ಲೇ ನರಸಿಂಹ, ನಿಮ್ಮಂತವರ ಪಾಲಿಗೆ ಯಮ ಧರ್ಮರಾಯ. ಬರುತ್ತೇವೆ. ಹೊಚ್ಚಿಗೆದ್ದ ನನ್ನ ಜಳಿಗಿಲಿ ಕಿಚ್ಚವನ್ನು ಎಬ್ಬಿಸಿದ್ಯಾ? ನಿನ್ನನ್ನು ಸುಡುವ ಬೆಂಕಿಯಾಗಿ ಸುಟ್ಟು ನಿನ್ನನ್ನು ಭಸ್ಮ ಮಾಡಿ ನಿನ್ನನ್ನು ಎತ್ತಲಿಲ್ಲ. ನನ್ನ ಹೆಸರು ನರಸಿಂಹ ಪಾಟೀಲನೇ ಅಲ್ಲ. ಸಾವುಕಾರ, ಇದಕ್ಕೆ ಒಂದು ವ್ಯವಸ್ಥೆ ಮಾಡೋನು. ಮನೆ ನಡ್ರಿ, ಮನೆ